ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಆಗಸ್ಟ್ 20ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ಎಸ್ಸಿ ಇಂಟರ್ನಲ್ ಕೋಟಾನ ಅಪ್ರೂವ್ ಮಾಡಿತು. 17% ಎಸ್ಸಿ ರಿಸರ್ವೇಶನ್ ನ 6:6:5 ರೇಷಿಯೋನಲ್ಲಿ ಒಳ ಮೀಸಲಾತಿ ಮೂಲಕ ಅಲಾಟ್ ಮಾಡಿದೆ. ಅಂಡ್ ನೆನಪಿರ್ಲಿ, ಎಸ್ಸಿ ರಿಸರ್ವೇಶನ್ ನ 15% ನಿಂದ 17% ಗೆ ತಂದಿದ್ದು ಬಿಜೆಪಿ ಸರ್ಕಾರ. ಅಂಡ್ ವಿಪರ್ಯಾಸ ಏನಂದ್ರೆ ನಮ್ಮ ಸರ್ಕಾರ ಇದರಲ್ಲೂ ಕೂಡ ತನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ಮಾಡಿದೆ. ಈ ಒಳ ಮೀಸಲಾತಿ ಮಾಡಬೇಕು ಅಂತ ಸ್ವತಃ ದಲಿತ ಸಮುದಾಯಗಳು ವರ್ಷಾನ್ಗಟ್ಲೆಯಿಂದ ಬೇಡಿಕೆ ಇಟ್ಟಿದ್ವು. ಇವಾಗ ಅದೇ ದಲಿತ ಸಮುದಾಯಗಳು ರೋಡಿಗಿಳಿದು ಪ್ರೊಟೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ. 2024ರಲ್ಲಿ ಸುಪ್ರೀಂ ಕೋರ್ಟ್ ಶೆಡ್ಯೂಲ್ ಕ್ಯಾಸ್ಟ್ ನ ಇಂಟರ್ನಲ್ಲಿ ಡಿವೈಡ್ ಮಾಡೋ ಪವರ್ ನ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಅಂಡ್ ದಟ್ ವಾಸ್ ಹಿಸ್ಟಾರಿಕ್. ಅಂಡ್ ಈಗ ಕಾಂಗ್ರೆಸ್ ಸರ್ಕಾರ 6:6:5 ಫಾರ್ಮುಲಾನ ಇಂಪ್ಲಿಮೆಂಟೇಷನ್ ಮಾಡಿದೆ. ಬಟ್ ಇಲ್ಲಿ ತನ್ನ ವೋಟ್ ಬ್ಯಾಂಕ್ ಅಸ್ತ್ರನ ಬಳಸಿದೆ. 59 ಹಿಂದುಳಿದ ಮೈಕ್ರೋಸ್ಕೋಪಿಕ್ ಕಮ್ಯುನಿಟೀಸ್ ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡಲಾಗಿದೆ. ಅಂಡ್ ಅದರಲ್ಲಿ ಬಹುತೇಕರು ಅಲಮಾರಿ ಜನಾಂಗಗಳು, ಫಾರ್ ಎಕ್ಸಾಂಪಲ್ ಲಂಬಾಣಿ, ಬೋವಿ, ಕೊರಮ, ಕೊರಚ ಇತ್ಯಾದಿಗಳು. ಅಂಡ್ ಈ 665 ಫಾರ್ಮುಲಾದಲ್ಲಿ 6% ನ ಎಸ್ಸಿ ಲೆಫ್ಟ್ ಗಳಿಗೆ ಅಂಡ್ 6% ನ ಎಸ್ಸಿ ರೈಟ್ ಅಂಡ್ 5% ನ ಈ ಅಲೆಮಾರಿ ಜನಾಂಗ ಅಂದ್ರೆ ಲಂಬಾಣಿ, ಬೋವಿ, ಕೊರಮ ಗ್ರೂಪ್ಸ್ ಗೆ ಅಲಾಟ್ ಮಾಡಿದ್ದಾರೆ. ಎಸ್ಸಿ ರೈಟ್ ನವರು 6% ಕಮ್ಮಿ ಆಯಿತು, ನಮ್ಮ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರೆ, ಈ 5% ಅಲಾಟ್ ಆಗಿರೋ ಕ್ಯಾಸ್ಟ್ ಗಳು ಆಲ್ರೆಡಿ ರೋಡಿಗಿಳಿದು ಪ್ರೊಟೆಸ್ಟ್ ಮಾಡ್ತಿವೆ. ಫಸ್ಟ್ ಆಫ್ ಆಲ್, ಈ ಸರ್ವೆನೇ ಸರಿಯಾಗಿ ಮಾಡಿಲ್ಲ. ಸುಮ್ಮನೆ ಮನೆ ಹತ್ರ ಹೋಗಿ ಸ್ಟಿಕ್ಕರ್ ಅಂಟಿಸುವಾಗ ಸಿಗಾಕೊಂಡಿದ್ದಾರೆ. ಸರ್ವೆನೇ ಸರಿಯಾಗಿ ಮಾಡಿಲ್ಲ, ಹಂಚಿಕೆ ಇನ್ನಿಂದ ಸರಿಯಾಗುತ್ತೆ. ಇಟ್ಸ್ ಅ ಕಂಪ್ಲೀಟ್ ಸೋಷಿಯಲ್ ಇಂಜಸ್ಟಿಸ್. ಅಂಡ್ ಈ ಅಲೆಮಾರಿ ಜನಾಂಗಗಳಿಗೆ ಮೋಸ ಯಾಕಾಗಿದೆ ಅಂಡ್ ತನ್ನ ವೋಟ್ ಬ್ಯಾಂಕ್ ಮಾತ್ರ ಯಾಕೆ ಫೋಕಸ್ ಆಗಿದೆ ಗೊತ್ತಾ? 6 ದಲಿತ ಮಿನಿಸ್ಟರ್ಸ್ ಇದ್ದಾರೆ ಕ್ಯಾಬಿನೆಟ್ ನಲ್ಲಿ, ಅಷ್ಟರಲ್ಲಿ ಒಬ್ಬರು ಕೂಡ ಅಲೆಮಾರಿ ಜನಾಂಗದವರಿಲ್ಲ. ದಿಸ್ ಈಸ್ ದ ಪ್ಯೂರ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಅಂಡ್ ಸಂವಿಧಾನ ಪುಸ್ತಕನ ಕೈಲಿಟ್ಕೊಂಡು ತಿರುಗಾಡೋದು ಮರಿಬೇಡಿ.